ಹಲೋ ನಮಸ್ಕಾರ ಸ್ನೇಹಿತರೆ, ರೇಣುಕಾ ಕಿಚನ್ ಚಾನಲ್ಗೆ ಸ್ವಾಗತ. ಬರ್ರಿ, ಇವತ್ತು ನಾನು ಸಜ್ಜಕ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೋಡಿರಿ, ಇದು ನಮ್ಮನೆ ದೇವ್ರ ಮನೆ. ನೋಡಿರಿ, ಇದು ಇವತ್ತು ಪೂಜಾರಿ ಅಮಾಸೆ ಪೂಜಾ. ಸಜ್ಜಕ ಮಾಡಿ ತೋರಿಸಲ್ರಿ. ಒಂದು ಪಾತ್ರೆ ಇಟ್ಕೊರಿ, ಅದಕ್ಕೆ ತುಪ್ಪ ಹಾಕ್ಕೊಂಡು ರವೆ ಹುರ್ಕೊರಿ ಸಣ್ಣಗೆ. ಸಣ್ಣಗೆ ಹುರಿಟ್ಟು ಒಂದು 3-4 ನಿಮಿಷ ಹುರ್ಕೊರಿ. ಇದನ್ನು ನೋಡಿರಿ, ಸಜ್ಜಕ ಮಾಡೋದಕ್ಕೆ ಸರಳ ವಿಧಾನದಾಗ ತೋರಿಸ್ತೀನಿ ರೀ. ಸಣ್ಣಗೆ ಒಂದು 3-4 ನಿಮಿಷ ಹುರ್ಕೊರಿ ರವಾನ. ರವೆ ಹುರ್ಕೊಂಡ್ವಲ್ರಿ, ರವೆ ಹುರ್ಕೊಂಡು ಪಾತ್ರೆಗೆ ನೀರು ಹಾಕೋರಿ. ನಾನು 2 ಬಟ್ಲು ರವೆ ತೊಗೊಂಡೀನಿ ರೀ, ಸಣ್ಣ ರವೆ. ಅದಕ್ಕೆ 3 ಬಟ್ಲು ನೀರು ಹಾಕ್ಕೊಳಕತ್ತೀನಿ ರೀ. ನೋಡಿರಿ, ಇದು ಚಂದಾಗ ಕುದಿಲ್ರಿ. ನೀರು ಕುದಿಯಾಕತ್ತಿಂದ ರವೆ ಹಾಕಿ ಆಮೇಲೆ ಬೆಲ್ಲ ಹಾಕಣ್ರಿ. ನೋಡಿರಿ ಈಗ ನೀರು ಕುದಿಯಾಕತ್ತೈತ್ರಿ. ಇದಕ್ಕೆ ಉರಿಸ್ಕೊಂಡಿಲ್ರಿ, ರವೆ ಹಾಕ್ಕೊಳನ್ರಿ. ನೋಡಿರಿ, ನೀಟಾಗಿ ರವೆ ಹಾಕೋರಿ. ರವೆ ಹಾಕ್ಕೊಂಡು ಇದನ್ನು ಗಂಟು ಆಗ್ಲಾರ್ದಂಗೆ ಕೈ ಆಡಿಸ್ಕೊಡ್ರಿ. ಇದೇನು ಗಂಟು ಆಗಲ್ರಿ, ಒಟ್ಟು ಬಿಡಂಗಿಲ್ಲ ರೀ. ಇದನ್ನು ಸಣ್ಣ ರವೆ ಅಲ್ರಿ, ಅಗ್ದಿ ಸರಳ ರೀ. ರವೆ ಹಾಕಿಂದ 1 ನಿಮಿಷ ಕುದಿಲ್ರಿ ಇದು. ಆಮೇಲೆ ಬೆಲ್ಲ ಹಾಕ್ಕೊಳನ್ರಿ. ಕುದಿಲ್ರಿ ಇದು ಚೆನ್ನಾಗಿ. ಇದಕ್ಕೆ ನಾನು ಒಂದು ದೊಡ್ಡ ಬಟ್ಲ ಬೆಲ್ಲ ತೊಗೊಂಡೇನಿ ರೀ. ಬೆಲ್ಲ ಹಾಕಿರಿ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನು. ಸ್ನೇಹಿತರೆ, ನೋಡಿರಿ, ಅಗ್ದಿ ಸೂಪರಾದ ಸಜ್ಜಕ ರೆಡಿ ಆಗೈತೆ ರೀ. ನೀವು ಒಂದ್ಸಲ ಮನ್ಯಾಗ ಇದನ್ನ ಟ್ರೈ ಮಾಡ್ಕೊರಿ. ಅಗ್ದಿ ಸರಳ ವಿಧಾನ ರೀ. ಒಂದು 10-15 ನಿಮಿಷನಾಗ ಆಗೋವಂಥದ್ರಿ ಇದು ರೆಸಿಪಿ. ನೀವು ಮಾಡ್ಕೊರಿ. ಒಂದ್ಸಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.